ರಾಮಚಂದ್ರಾಪುರ ಮಠದ ರಾಘವೇಶ್ವರ ಶ್ರೀಗಳ ವಿರುದ್ಧದ ಲೈಂಗಿಕ ದೌರ್ಜನ್ಯ ಕೇಸ್ ದಾಖಲಿಸಿದ್ದ ಪ್ರೇಮಲತಾ ದಂಪತಿಗಳಿಗೆ ಕೊನೆಗೂ ಜಾಮೀನು ಸಿಕ್ಕಿದೆ. ಕಲಾವಿದರಿಗೆ ಬೆದರಿಕೆ ಹಾಕಿದ್ದ ಪ್ರಕರಣದಲ್ಲಿ ಪ್ರೇಮಲತಾ ಹಾಗೂ ದಿವಾಕರ್ ಶಾಸ್ತ್ರಿ ದಂಪತಿಯನ್ನು ಆಗಸ್ಟ್ 26ರಂದು ಹೊನ್ನಾವರ ಪೊಲೀಸರು ಬಂಧಿಸಿದ್ರು. ಹಲವು ಬಾರಿ ಜಾಮೀನು ಅರ್ಜಿ ಮುಂದೂಡಿಕೆಯಾದ ಬಳಿಕ 20 ದಿನಗಳಾದ್ಮೇಲೆ ಇವತ್ತು ಹೊನ್ನಾವರ ಕೋರ್ಟ್ ಷರತ್ತುಬದ್ಧ ಜಾಮೀನನ್ನು ನೀಡಿದೆ. ಪ್ರತಿ ತಿಂಗಳ 2ನೇ ಶನಿವಾರ ಕೋರ್ಟ್ಗೆ ಹಾಜರಾಗುವಂತೆ ಹೇಳಿದ್ದು 10,000 ವೈಯಕ್ತಿಕ ಬಾಂಡ್, ಸಾಕ್ಷಿ ನಾಶಪಡಿಸದಂತೆ ಕೋರ್ಟ್ ಷರತ್ತು ವಿಧಿಸಿದೆ. ಈ ಮಧ್ಯೆ ಪ್ರಕರಣದಲ್ಲಿ 3ನೇ ಆರೋಪಿಯಾಗಿರುವ ನಾರಾಯಣ ಶಾಸ್ತ್ರಿಗೆ ಕಾರವಾರ ಜಿಲ್ಲಾ ನ್ಯಾಯಾಲಯ ನಿರೀಕ್ಷಣಾ ಜಾಮೀನು ಕೂಡ ಮಂಜೂರು ಮಾಡಿದೆ. ಈ ಮಧ್ಯೆ ರಾಘವೇಶ್ವರ ಶ್ರೀಗಳನ್ನ ಅರೆಸ್ಟ್ ಮಾಡಬೇಕು, ಬಂಧಿಸಬೇಕು ಅಂತ ಒತ್ತಾಯಿಸಿ ಮಹಿಳಾ ಸಂಘಟನೆಗಳು ಬೆಂಗಳೂರಿನಲ್ಲಿ ಪ್ರತಿಭಟನೆಯನ್ನು ನಡೆಸಿವೆ. ಬೆಂಗಳೂರಿನ ಮೌರ್ಯ ಸರ್ಕಲ್ನಲ್ಲಿ ಕರವೇ ಮಹಿಳಾ ಸಂಘಟನೆ, ಕಿತ್ತೂರು ಚೆನ್ನಮ್ಮ ಸಂಘಟನೆ ಅಥವಾ ಇನ್ನಿತರರು ಸುಮಾರು ಮಹಿಳೆಯರು ಬೀದಿಗಿಳಿದು ಪ್ರತಿಭಟನೆಯನ್ನ ನಡೆಸಿವೆ. ಈ ಸ್ವಾಮೀಜಿಯ ವಿರುದ್ಧ ಯಾವುದೇ ರೀತಿಯಾದಂತಹ ಕ್ರಮಗಳಿಗೆ ಯಾಕೆ ಮುಂದಾಗ್ತಾ ಇದೆ? ಆಗ್ಬೇಕು, ಯಾಕಾಗಲ್ಲ. ಈಗ ಒಂದು ವಾರನೋ 10 ದಿನದ್ದು ಹೈಕೋರ್ಟ್ ನಲ್ಲಿ ಏನೋ ಒಂದು ಅವ್ರಿಗೊಂದು ರಿಲೀಫ್ ಸಿಕ್ಕಿದೆ, ನೀವು ಅದನ್ನ ಮಾನ್ಯ ಮಾಡಲೇಬೇಕು, ಬೇರೆ ದಾರಿ ಇಲ್ಲ. ಬಟ್ ಅಲ್ಟಿಮೇಟ್ಲಿ ವಿಚಾರಣೆಯೇ ಇಲ್ಲದೆ ಈ ಕೇಸ್ ತನಿಖೆ ಆಗಕ್ಕೆ ಸಾಧ್ಯ ಇಲ್ವಲ್ಲ. ಸ್ವಾಮೀಜಿದು ಹೇಳಿಕೆ ಪಡಿಲೇಬೇಕು, ಅವರ ಅಭಿಪ್ರಾಯಗಳನ್ನು ತಗೊಳ್ಳೇಬೇಕು, ಅವರ ವಾದಗಳನ್ನು ಆಲಿಸಲೇಬೇಕು, ಅವ್ರನ್ನ ತನಿಖೆಗೆ ಒಳಪಡಿಸಲೇಬೇಕು. ಯಾವುದೂ ಇಲ್ಲದೆ ಅವ್ರ ಹತ್ರಕ್ಕೂ ಹೋಗಂಗಿಲ್ಲ ಅಂತೇಳಿ ತನಿಖೆ ಮುಗಿಸಕ್ ಆಗಲ್ವಲ್ಲ. ಹಂಗೆ ನಡೀತಿದೆಯಲ್ಲ, ಹಂಗ ನಡೆಸ್ಲಿ ನೋಡೋಣ. ಅವ್ರ ಧೈರ್ಯ ಇದ್ರೆ, ತಾಕತ್ತಿದ್ರೆ CID-ನವ್ರಿಗೆ ತಾಕತ್ತಿದ್ರೆ ನಡೆಸ್ಲಿ ನೋಡೋಣ. ಅವ್ರ ಧೈರ್ಯ ಇದ್ರೆ ಅವ್ರಗಳಿಗೆ. ಲೆಟ್ ಅಸ್ ಸಿ. ಎವ್ರಿಬಡಿ ನೋಸ್ ದಿ ಪ್ರಾಸೆಸ್ ಆಫ್ ಲಾ ಇನ್ ದಿಸ್ ಕಂಟ್ರಿ. ಅದಕ್ಕೆ ನಾನು ಹೇಳೋದು, ಈಗಲೂ ಹೇಳೋದು, ವಿಚಾರ ಅಂದ್ರೆ ದೂರು ಕೊಟ್ಟವರ ಮೇಲೆ ತನಿಖೆ. ಈಗ ಯಾಕೆ ಈಗ ನಡೀತಾ ಇದೆ ಅಂತಂದ್ರೆ ಅಲ್ಲಿ ಹೈಕೋರ್ಟ್ ಇಂದು ಇದಿದೆ, ಸ್ಟೇ ಇದೆ. ಅದಕ್ಕೆ ಸಿ ವಿ ಕಾಂಟ್ ಗೋ. ಈಗ ಅವ್ರಿಗೆ ರಿಲೀಫ್ ಇರೋದನ್ನ ನೀವ್ ಹೆಂಗ್ ತಡೆದು ಬಿಡ್ತೀರಿ? ಈಗ ಸ್ವಾಮೀಜಿಗೆ ಒಂದು ರಿಲೀಫ್ ಕೊಟ್ಟಿದಾರಪ್ಪ ಹೈಕೋರ್ಟ್ನವರು, ನೀವು ಅದನ್ನ ವೈಲೇಟ್ ಮಾಡಿ ಹೆಂಗ್ ಹೋಗ್ತೀರಿ ತನಿಖಾಧಿಕಾರಿಗಳು ನಾಳೆ? ಹಾಗಾಗಿ ಯು ಹ್ಯಾವ್ ಟು ವೇಟ್. ಗೋ ಟು ಹೈಕೋರ್ಟ್, ಆಸ್ಕ್ ದಮ್ ಟು ವೆಕೇಟ್ ದಟ್ ರಿಲೀಫ್ ನ. ರಿಲೀಫ್ ವೆಕೇಟ್ ಮಾಡಿ ಆಗ್ತಾ ಇಲ್ಲ ತನಿಖೆ ಮಾಡಕ್ ನಮಗೆ ಅಂತ ಹೇಳಿ CID-ನವರು ನ್ಯಾಯಬದ್ಧವಾಗಿ ಕೆಲಸ ಮಾಡ್ತಾರಾ ಇಲ್ವಾ ಅನ್ನೋದನ್ನ ಬಿಟ್ಟ ಕಣ್ಣುಗಳಿಂದ ನೋಡ್ತಾನೆ ಇರ್ತಾರೆ ಜನ ಈ ಪ್ರಕರಣದಲ್ಲಿ. ಹಾಗೆಂದ ಮಾತ್ರಕ್ಕೆ ಇವ್ರು ತಪ್ಪು ಮಾಡಿದ್ದಾರೆ ಅಂತ ನಾನೇನು ಹೇಳಿಲ್ಲ ಅದನ್ನ. ಆದ್ರೆ ಇನ್ನೊಂದು ಕಡೆಯ ತನಿಖೆಯೇ ಆಗದೆ, ಹೇಳಿಕೆಯನ್ನೇ ಪಡೆಯದೆ ಸಾಧ್ಯನೇ ಇಲ್ಲ ತನಿಖೆ ಕ್ಲೋಸ್ ಆಗಕ್ಕಿದು. ಇಂಪಾಸಿಬಲ್. ನನ್ನ ಪ್ರಕಾರ ಅದೆಷ್ಟೋ ಒಂದು ವಾರನೋ 8 ದಿನಾನೋ 10 ದಿನಾನೋ ಏನೋ ಹೈಕೋರ್ಟ್ ರಿಲೀಫ್ ಕೊಟ್ಟಿದೆ. ಅದಾದ್ಮೇಲೆ ಹಿ ಹ್ಯಾಸ್ ಟು ಅಪಿಯರ್. ಸ್ವಾಮೀಜಿ ಆದ್ರೂ ಅಷ್ಟೇ, ಏನಾದ್ರೂ ಅಷ್ಟೇ. ಜನ ಸಾಮಾನ್ಯ ಮಹಿಳೆಯರು ಮನೇಲಿ ಕುತ್ಕೊಂಡಿರ್ತಾರಲ್ಲ ಸರ್, ಏನ್ ಅನ್ಕೋತಾರೆ? ಏನು ಅನ್ಕೊಳಂಗಿಲ್ಲ. ಪವರ್ಫುಲ್ ಜನ ಆದ್ರೆ ನಾವು ಮಖಕ್ಕೆ ಸರಗೊತ್ಕೊಂಡು ಮೂಲೆಯಲ್ಲಿ ಕುತ್ಕೋಬೇಕು ಅಷ್ಟೇ. ಪವರ್ಫುಲ್ ಜನ ಅಲ್ಲದಿದ್ರೆ ಬಡಿಗೆ ತಗೊಂಬಂದು ಬಾರಿಸ್ತಾರೆ. ಕರ್ನಾಟಕದ ಹೋಮ್ ಮಿನಿಸ್ಟರ್ ಮಾಡ್ತಾ ಇರೋಂಥ ಕಂತ್ರಿ ಕೆಲಸ ಇದೆ. ಇಫ್ ದಿಸ್ ಹೋಮ್ ಮಿನಿಸ್ಟರ್ ಥಿಂಕ್ಸ್ ಈಸ್ ಡಿಸ್ಪ್ಯಾಷನೇಟ್, ಲೆಟ್ ಹಿಮ್ ಆಸ್ಕ್ ದೆಮ್ ಟು ಗೋ ಅಂಡ್ ಇನ್ವೆಸ್ಟಿಗೇಟ್ ದಿಸ್ ಮ್ಯಾಟರ್ ಆಫ್ಟರ್ ಹೈಕೋರ್ಟ್ ರಿಲೀಫ್ ಎಂಡ್ಸ್. ಅಲ್ಲಿವರೆಗೂ ಮಾಡಕ್ ಬರಲ್ಲ. ಏನು ಮಾಡಬೇಕು? ತಪ್ಪು ಸರಿಯ ಪ್ರಶ್ನೆಗಳು ತದನಂತರದ್ದು. ನಾನು ಅವತ್ತಿಂದ ಈ ವಾದವನ್ನು ಮಂಡಿಸ್ತಾ ಇದ್ದೇನೆ. ಲಾ ಆಫ್ ದ ಲ್ಯಾಂಡ್, ನೆಲದ ಕಾನೂನು ಬರಬೇಕು. ಹಾಗಾದ್ರೆ ದೂರು ಕೊಟ್ಟಿರೋ ತನಿಖೆನೇ. ಈಗ ಕಾರ್ತಿಕ್ ಗೌಡ ಕೇಸಪ್ಪ, ಕಾರ್ತಿಕ್ ಗೌಡ ನಾವೇನು ಕೇಳಲ್ಲಪ್ಪ, ನಾವೇನು ಕೇಳೋ ಅವ್ರ ಹತ್ರಕ್ಕೆ ಹೋಗಕ್ಕಾಗಲ್ಲಪ್ಪ. ನಾವು ಚಾರ್ಜ್ ಶೀಟ್ ಹಾಕ್ಬಿಡೋಣ, ಕೇಸ್ ನಡಿ ಹಾಕಕ್ಕಾಗತ್ತಾ? ಸೇಮ್ ಇಸ್ ದಿಸ್ ಕೇಸ್. ನಿತ್ಯಾನಂದ, ನಾವು ನಿತ್ಯಾನಂದನ ವಿಚಾರಣೆಗೆ ಒಳಪಡಿಸಕ್ಕಾಗೋದೇ ಇಲ್ಲಪ್ಪ, ಸಾಧ್ಯನೇ ಇಲ್ಲ, ಇಂಪಾಸಿಬಲ್. ಹಾಗತ್ತಾ? ಸೇಮ್ ಇಸ್ ದಿಸ್ ಕೇಸ್. ಅಲ್ಲಿ ಆರತಿ, ಇಲ್ಲಿ ಪ್ರೇಮಲತಾ. ಆರತಿ ಸರಿನೋ ತಪ್ಪೋ ಕೋರ್ಟ್ ತೀರ್ಮಾನ ಮಾಡ್ಬೇಕು, ನಿತ್ಯಾನಂದ ಸರಿನೋ ತಪ್ಪೋ ಕೋರ್ಟ್ ತೀರ್ಮಾನ ಮಾಡ್ಬೇಕು, ರಾಘವೇಶ್ವರ ಶ್ರೀ ಸರಿನೋ ತಪ್ಪೋ ಕೋರ್ಟ್ ತೀರ್ಮಾನ ಮಾಡತ್ ನಾಳೆ. ಇಟ್ ಮೇ ಇವನ್ ಡಿಸ್ಮಿಸ್ ದ ಕೇಸ್. ನಮಗೇನು ಗೊತ್ತು, ಕೋರ್ಟ್ ಬಿಸಾಕ್ಬಿಡ್ಬೋದು ದೂರನ್ನೇ. ಬಟ್ ಹೇಳಿಕೆ ಬರ್ಬೇಕಲ್ಲ, ಈ ಸೈಡ್ದುವೆ ವಿಚಾರಣೆ ಆಗಬೇಕಲ್ಲ. ಎಷ್ಟು ದಿನ ತಡೀತೀರಿ ಅದನ್ನ? ಎಷ್ಟು ದಿನ CID-ನವರು ನೀವು ಬೆಕ್ಕಗಳ ತರ ಓಡಾಡ್ತೀರಿ? ಕೋರ್ಟಲ್ಲಿ ಇರೋದ್ರಿಂದ ಪಾಪ ಅವ್ರಿಗೂ ಮಾಡೋಕ್ಕಾಗಿಲ್ಲ. ಕೋರ್ಟಲ್ಲಿ ಇರೋದ್ರಿಂದ ಸ್ವಾಮೀಜಿಗೂ ಒಂದು ರಕ್ಷಣೆ ಇದೆ ಅದರಲ್ಲಿ. ನೀವು ಯು ಕ್ಯಾನಾಟ್ ವೈಲೇಟ್ ಇಟ್. ಈಗ ಇದನ್ನು ಹೇಳಿದ್ರೆ ನೀವು ಅವರು ರಾಘವೇಶ್ವರ ಶ್ರೀಗಳ ವಿರೋಧಿಗಳು ಅವರವರ ಇದು ಕಾಸು ತಗೊಂಡ್ಬಿಟ್ಟಿರಂತೆ. ಯಾವನಿಗಾದ್ರೂ ಒಬ್ಬನಿಗೆ ತಲೆಯಲ್ಲಿ ಮೆದುಳು ಅನ್ನೋದಿದ್ರೆ ಅದು ದಾಖಲೆ ಇಟ್ಕೊಂಡು ಬರಬೇಕು. ಫುಟ್ಪಾತಲ್ಲಿ ನಿಂತ್ಕೊಂಡು ಮಾತಾಡ್ತಿರೋರು ಯಾರು ಗಂಡಸರಲ್ಲ ಅಥವಾ ಹೆಂಗಸರಲ್ಲ, ಎರಡೂ ಅಲ್ಲ. ಬರೀ ಗಂಡಸರು ಅಂತ ಹೇಳಂಗಿಲ್ಲ. ಯಾಕಂದ್ರೆ ಗಂಡಸರಲ್ವಾ ಅಂತಂದ್ರೆ ಏನ್ರಿ ಹಂಗಾರೆ ಹೆಂಗಸರು ಅಂತೀರಿ. ಹಂಗ ಗಂಡಸರಲ್ಲ ಹೆಂಗಸರಲ್ಲ ಅವರು. ನಾನು ಅದನ್ನೇ ಹೇಳೋದು, ನಮ್ಗೆ ಕೋಪ ಬಂದ್ರೆ ಹಂಗೆ ಹೇಳೋದು. ನಾನು ಬಾಯಿಗೆ ಬಂದಂಗೆ ಮಾಡಿದ್ರೆ ಅನುಭವಿಸ್ತೀರಿ. ಅದಕ್ಕೆ
ಯಾರು ಸ್ವಾಮೀಜಿ ಪರವಾಗಿ ಹಾಗೆಲ್ಲ ಬರ್ಕೊಂಡು ಓಡಾಡ್ತಿರೋ, ಸ್ವಾಮೀಜಿ ಹೇಳಿದ್ರು, Correct. ಸ್ವಾಮೀಜಿ ಪರವಾಗಿ ಹೇಳಿದ್ರು ಪಾಪ ಅವ್ರು ಯಾವುದೋ ಒಂದು ತಮ್ಮ ಭಾಷಣದಲ್ಲೆಲ್ಲ ಒಂದ್ ಕಡೆ ಹೇಳಿದ್ರು, ರಾಮನೇ ಎಲ್ಲವನ್ನು ನೋಡ್ತಿರ್ತಾನೆ ಅಂತ. ಯಾಕೆ ಬೇರೆಯವ್ರಿಗಾದಾಗ ರಾಮ ನೋಡಲ್ವಾ? ಬೇರೆಯವ್ರಿಗಾದಾಗ ರಾಮ ನೋಡಲ್ವಾ? ಏನ್ ರಾಮ ನಿಮ್ಮ ಒಬ್ಬರಿಗೇನು ಇದಾ? ಬೇರೆಯವ್ರಿಗಾದ್ರೆ ರಾಮ ನೋಡಲ್ವಾ? ಹಂಗಾರೆ ನೋಡ್ತಿರ್ತಾನ ಅಲ್ಲೂ ರಾಮ. ಶ್ರೀರಾಮ, ಪಟ್ಟಾಭಿರಾಮ, ಕೋದಂಡರಾಮ ಅವನು ನೋಡಲ್ವಾ? ನೋಡಿರ್ತಾನಪ್ಪ. ಸುಮ್ಮನೆ ಬರ್ಕೊಂಡು ಹೋಗ್ಬಿಟ್ರೆ ಕಾಸು ತೆಗೆದುಕೊಂಡಿದ್ದಾರೆ. ಕರ್ಗಮ್ಮನ್ ನಿಲ್ಲಿಸ್ಬೇಕು ನಾನು ಮುಂದೆ. ಯಾರು ಎಳೆದವ್ರನ್ನ ತಾಕತ್ತಿದ್ರೆ ಬರ್ಬೇಕು. ಗಮ್ಮು ಹೆಮ್ಮು ಎರಡೂ ಅಲ್ದೇ ಇರೋರು ಮಾತ್ರ ಬರಲ್ಲ ನಮ್ಮ ಮುಂದೆ. ಇಲ್ದಿರೋರು ಬರ್ತಾರೆ. ಎಫ್ ಎಮ್ ಎರಡು ಅಲ್ದೇ ಇದ್ದವ್ರು ನಮ್ಮ ಮುಂದೆ ಬರಲ್ಲ. ಇಲ್ದಿರೋ ಬರ್ತಾರೆ. ಮಾತಾಡಕ್ಕೊಂದು ಇತಿಮಿತಿ ಇರಬೇಕು, ಹೇಳೋದಕ್ಕೂ ಒಂದು ಇದಾಗಬೇಕು. ಈಗಲೂ ದಿ ಪ್ರಕರಣ ಇಸ್ ವೆರಿ ಕ್ಲಿಯರ್. ದೂರಿದೆ, ಅಕ್ಯೂಸ್ಡ್ ಇದ್ದಾರೆ. ತಪ್ಪು ಸರಿಯ ಪ್ರಶ್ನೆ ಸಾಧ್ಯನೇ ಇಲ್ಲ ನಾವು ಕೊಡಕ್ಕೆ ಇದಕ್ಕೆ ತೀರ್ಮಾನ. ಬಟ್ ತನಿಖೆ ಆಗಲೇಬೇಕಾಗತ್ತೆ. ಯಾಕಂದ್ರೆ ಆ ದೂರಿನ ಸ್ವರೂಪ ಆಗಿದೆ. ಅನ್ಲೆಸ್ ಕೋರ್ಟ್ ಡಿಸ್ಮಿಸಸ್ ದ ಪಿಟಿಷನ್. ಅದಕ್ಕೆ ಅಧಿಕಾರನೂ ಇದೆ. ಸ್ವಾಮೀಜಿಗೆ ರಕ್ಷಣೆ ಸಿಕ್ಕೋದಕ್ಕೆ ಅವ್ರಿಗೆ ಹಕ್ಕೂ ಇದೆ ಕಾನೂನಲ್ಲಿ, ಸಂವಿಧಾನದಲ್ಲಿ. ಅದನ್ನು ಪಡ್ಕೊಂಡ್ರೆ ಮುಗೀತಪ್ಪ. ಯಾರು ಮಾತಾಡಕ್ಕಾಗತ್ತೆ? ನಾಳೆ ನಿಮ್ಮನೆ ಹೆಣ್ಮಕ್ಳಿಗಾದ್ರೆ ಅಥವಾ ಇನ್ಯಾವುದೋ ಮಠದಲ್ಲಾದ್ರೆ, ಈಗ ನಿತ್ಯಾನಂದನಾಥಾಗ ಏನು ಮಾಧ್ಯಮದವರೆಲ್ಲ ಏನು ಬಟ್ಟೆ ಕಟ್ಕೊಂಡ್ಬಿಟ್ಟು ಕಳಕ ವಿಷ ತಿಂತ ಕೂತಿದ್ರಾ? ಎಲ್ಲ ಹಾಕ್ಲಿಲ್ವಾ? ಒಬ್ಬೊಬ್ಬ ಸ್ವಾಮೀಜಿ ಒಂದೊಂದ್ ತರ ನ್ಯಾಯ. ದಟ್ ಇಸ್ ವಾಟ್ ಐ ಆಮ್ ಆಸ್ಕಿಂಗ್. ಯಾಕೆ ಅಂತ ನಾನು ಕೇಳ್ತಿರೋದು. ತಮಿಳ್ನಾಡಿನವರು ಯಾವ ರಾಜ್ಯದವ್ರು ಆದ್ರೇನ್ರಿ? ಅಮೆರಿಕದವ್ರಾದ್ರೆ ನಮ್ಗೇನ್ ಹೋಗ್ಬೇಕು? ನೆಲದ ಕಾನೂನು, ಕರ್ನಾಟಕದವ್ರು ಸರ್. ನೆಲದ ಕಾನೂನು, ತಮಿಳುನಾಡಿನ ನೆಲದ ಕಾನೂನು, ಮಹಾರಾಷ್ಟ್ರದ ನೆಲದ ಕಾನೂನು ಇಲ್ಲ. ಭಾರತಕ್ಕಿರೋದು ನೆಲದ ಕಾನೂನು. ಲಾ ಆಫ್ ದ ಲ್ಯಾಂಡ್ ಈಸ್ ಆಫ್ ದ ಕಂಟ್ರಿ. ಇಂಡಿಯನ್ ಪೀನಲ್ ಕೋಡ್ ಅಂಡ್ CRPC, ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಇರೋದು. ಕರ್ನಾಟಕಕ್ಕೆ ಒಂದು ಇಂಡಿಯನ್ ಎವಿಡೆನ್ಸ್ ಆಕ್ಟ್, ತಮಿಳುನಾಡಿಗೊಂದು CRPC ಸಪರೇಟ್ ಇಲ್ಲ. ಎಲ್ಲರಿಗೂ ಒಂದೇ. ಎಗೈನ್ ತಪ್ಪು ಸರಿ ವಿಶ್ಲೇಷಣೆ ಅಲ್ಲ. ಯು ಕೆನಾಟ್ ಸೇ ದಟ್. ಯು ಕೆನಾಟ್. ಎಕ್ಸ್ ಕೊಟ್ಟಿರೋ ದೂರೇ ಕರೆಕ್ಟ್, ವೈ ಮಾಡಿರೋ ಆರೋಪಿ ಅವರು ಅಪರಾಧಿ, ತೀರ್ಮಾನ ಒಳಗಾಕ್ರಿ. ಅಲ್ಲ, ನಾಟ್ ಕರೆಕ್ಟ್. ನಾಟ್ ಕರೆಕ್ಟ್ ಇಟ್ ಇಸ್. ಬಟ್ ಹಿ ಹ್ಯಾಸ್ ಟು ಗಿವ್ ಹಿಸ್ ವರ್ಷನ್. ನೋಡೋಣ ಅದ್ ಹೆಂಗ್ ಹೋಗ್ತಾರೆ. ವರ್ಷನ್ ಇಲ್ಲದೆ ಅದ್ ಹೆಂಗ್ ತನಿಖೆ ಮುಂದುವರಿಯುತ್ತೆ ನೋಡೋಣ. ಹೆಚ್ಚು ಕೆರಳಿಸಿದ್ರೆ ಹೆಚ್ಚು ಕಾಂಪ್ಲಿಕೇಶನ್ ಜಾಸ್ತಿ ಆಗುತ್ತೆ ಅಲ್ವಾ? ಧರ್ಮ ಸಂಸ್ಥಾನಗಳಲ್ಲಿ ಕೂತವರು ನಮಗಿಂತ ಹೆಚ್ಚು ಶಾಂತಿಯನ್ನ ಕಾಪಾಡಿಕೊಳ್ಳಬೇಕು. ನಮಗಿಂತ ರಾಮ ನೋಡ್ತಿರ್ತಾನೆ. ಯಾರು ಆಗ್ಲಿ ಪಾಪ, ಇವ್ರಿಗೆ ಅಂತ ಹೇಳಬೇಡಿ ನೀವು, ಯಾರಾದ್ರೂ ಸರಿ. ಧರ್ಮ ಸಂಸ್ಥಾನದಲ್ಲಿರೋ ಹೆಚ್ಚು ಶಾಂತಿಯುತವಾಗಿರಬೇಕು. ಶಾಂತಿಯೇ ಅವರ ಇದಿರಬೇಕು. ನಾವು ಬಿಡಿ ಹುಲು ಮಾನವರು, ಯಾರೋ ನಾವು ಅಲ್ವಾ? ಅವ್ರು ಹಾಗಲ್ಲ. ಎಲ್ಲವನ್ನ ಮೆಟ್ಟಿ ನಿಂತು ಸನ್ಯಾಸತ್ವವನ್ನು ತೆಗೆದುಕೊಂಡ್ರು. ಅಂದ್ರೆ ಸನ್ಯಾಸತ್ವ ಅಂದ್ರೆ ಎಲ್ಲವನ್ನ ಬಿಟ್ಟು ಎಲ್ಲವನ್ನ ದೂರ ಆಗಿರೋರು. ಹಾಗಾಗಿ ಅವ್ರು ಹೆಚ್ಚು ಶಾಂತಿಯುತವಾಗಿರಬೇಕು. ನಾವೇನಾದ್ರು ಹೇಳ್ತಿಂತ ಇದು ಹಿಂಗೆ ಅಂತಂದ್ರೆ ಕೇಳ್ತೀವ? ಕೇಳಲ್ಲ. ಅಷ್ಟೇ. ಪುಟ ಬ್ರೇಕ್, ಬೇಗ ವಾಪಸ್ ಬರ್ತೀವಿ, ಕಾಯ್ತಾ ಇರಿ.